ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನ ಮಲ್ಯ ಆದಿತಿ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಇಂದು ಭಾರತದ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಅವರನ್ನ ಭೇಟಿಯಾದರು. ನೌಕಾದಳದ ಕಾರ್ಯವಿಧಾನ, ಆಡಳಿತ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದರು. ದೇಶ ರಕ್ಷಣೆಯಲ್ಲಿ ನೌಕಾದಳ ವಹಿಸಿರೋ ಮಹತ್ವದ ಪಾತ್ರದ ಬಗ್ಗೆ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ವಿವರ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಬಾಲ್ಯದಲ್ಲೇ ದೇಶ ಪ್ರೇಮ, ದೇಶಭಕ್ತಿಯ, ರಾಷ್ಟ್ರ ರಕ್ಷಣೆಯ ಅರಿವು ಮೂಡಬೇಕು ಅಂದರು. From Bangalore, yeah. All of these are 8th graders. Okay. Very nice meeting you. What's your name? Okay, very nice meeting you. Are you joining the Navy? No? Are you becoming a Navy? ಬೆಂಗಳೂರಿನ ಮಲ್ಯ ಆದಿತಿ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಭಾರತದ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಅವರನ್ನ ಭೇಟಿಯಾದರು. ನೌಕಾದಳದ ಕಾರ್ಯವಿಧಾನ, ಆಡಳಿತ ನಿರ್ವಹಣೆ ಬಗ್ಗೆ ಮಾಹಿತಿ ಪಡೆದರು. ದೇಶ ರಕ್ಷಣೆಯಲ್ಲಿ ನೌಕಾದಳ ವಹಿಸಿರೋ ಮಹತ್ವದ ಪಾತ್ರದ ಬಗ್ಗೆ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ವಿವರ ನೀಡಿದರು. ವಿದ್ಯಾರ್ಥಿಗಳಲ್ಲಿ ಬಾಲ್ಯದಲ್ಲೇ ದೇಶ ಪ್ರೇಮ, ದೇಶಭಕ್ತಿಯ, ರಾಷ್ಟ್ರ ರಕ್ಷಣೆಯ ಅರಿವು ಮೂಡಬೇಕು ಎಂದರು. ಸ್ವಾಮಿಯೇ ಶರಣಂ ಅಯ್ಯಪ್ಪ. ನವೆಂಬರ್, ಡಿಸೆಂಬರ್ ಬಂತೆಂದರೆ ಎಲ್ಲೆಲ್ಲೂ ಮಣಿಕಂಠನ ನಾಮ ಜಪವೇ ಮಾರ್ದನಿಸುತ್ತೆ. ಕಳೆದ ಶುಕ್ರವಾರದಿಂದ ಶಬರಿಮಲೆ ಯಾತ್ರೆ ಶುರುವಾಗಿದ್ದು, ಕೇರಳದ ಪಟಾನಿಮಟ್ಟ ಜಿಲ್ಲೆಯಲ್ಲಿರೋ ದೇಗುಲಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರ್ತಿದೆ. ವಿಶೇಷ ಅಂದರೆ ಈ ಬಾರಿ ಯಾತ್ರಿಗಳ ಸುರಕ್ಷತೆ ಹಾಗೂ ಅನುಕೂಲಕ್ಕಾಗಿ ಸಾಕಷ್ಟು ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಈ ವಾರ್ತೆಯ ಸಹ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಮೆಟ್ಟಿಲು 18 ಈ ಮೆಟ್ಟಿಲು 18 ಮೆಟ್ಟಿಲು 18 ಈ ಮೆಟ್ಟಿಲು 18 ನಮಿಸಲು ಶುಭಗಳು ನಮಗುಂಟು, ಹತ್ತಲು ಮೋಕ್ಷವು ನಮನಂಟು. ಈ ಭುವಿಗೆ ಆದಿವಿಗೆ ಸೇತುವೆ ಮೆಟ್ಟಿಲು 18. ಸಹ ಪ್ರಾಯೋಜಕರು ಹೋಯಾಸ್ ವಿಷ್ಣು ಲೀಲಾ ಮತ್ತು ಇಂಟಿಮೇಟ್ ಅಗರಬತ್ತಿ. ಇವಿಷ್ಟು ಈ ಹೊತ್ತಿನ ಸುದ್ದಿ. ಈಗ ತಲೆಹರಟೆ ಪ್ರಸಾರವಾಗಲಿದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.